ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, ನೀವೆಲ್ಲ 8ನೇ ತರಗತಿ ಇದ್ದಾಗ ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ನಮ್ಮ ಪಠ್ಯಪುಸ್ತಕವು 2 ರೀತಿಯಾಗಿ ವಿಂಗಡಣೆ ಆಗಿತ್ತು. ಅದನ್ನೆಲ್ಲ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಯೂಟ್ಯೂಬ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಮತ್ತೆ ಒಂದು ಬಾರಿ ರಿಪೀಟ್ ಮಾಡ್ತೀನಿ ನೋಡಿ. ನಮ್ಮ ದೈಹಿಕ ಶಿಕ್ಷಣ ವಿಭಾಗವು 2 ರೀತಿಯಾಗಿ ನಮ್ಮ ಪಠ್ಯಪುಸ್ತಕ ವಿಂಗಡಣೆ ಆಗಿರುತ್ತೆ. ಒಂದನೇದು ತಾತ್ವಿಕ ಭಾಗ, ಇನ್ನೊಂದು ಪ್ರಾಯೋಗಿಕ ಭಾಗ. ನಾವು ಕಳೆದ ವರ್ಷ ತಾತ್ವಿಕ ಭಾಗದಲ್ಲಿ ಬರ್ತಕ್ಕಂತಹ ಎಲ್ಲ ಪಾಠಗಳನ್ನು ನಾವು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳೇ, ಈ ಬಾರಿ ನೀವು 9ನೇ ತರಗತಿಗೆ ಬಂದಿದ್ದೀರಿ. ಸೊ ಇಲ್ಲಿ 9ನೇ ತರಗತಿಯಲ್ಲಿ ನಾವು ಪ್ರಾಯೋಗಿಕ ಭಾಗದಲ್ಲಿ ಬರ್ತಕ್ಕಂತಹ ಗುಂಪು ಆಟಗಳ ಅಧ್ಯಯನವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಮೊದಲಿಗೆ 8ನೇ ತರಗತಿಯಲ್ಲಿ ನೀವೆಲ್ಲ ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂತಹ ಯಾವ ಯಾವ ಕೌಶಲ್ಯಗಳನ್ನು ಕಲಿತಿದ್ದೀರಿ ವಿದ್ಯಾರ್ಥಿಗಳು ಹೇಳೋಣ. ಸೊ 8ನೇ ತರಗತಿಯಲ್ಲಿ ಬರ್ತಕ್ಕಂತಹ ಪಾಸಿಂಗ್ ಸ್ಕಿಲ್ಸ್ ಗಳನ್ನು ಕಲಿತಿದ್ದೀರಿ ಮತ್ತು ಸರ್ವಿಸ್ ಮಾಡ್ತಕ್ಕಂತಹ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಹೋದ ವರ್ಷ ನೀವು ಕಲಿತಿದ್ದೀರಿ. ಅದೇ ರೀತಿ ಇವತ್ತು ನಾವು 9ನೇ ತರಗತಿಯಲ್ಲಿ ಬರ್ತಕ್ಕಂತಹ ಪ್ರಾಯೋಗಿಕ ಭಾಗದಲ್ಲಿ ಯಾವ ಬರ್ತವೆ ಅಂತಂದ್ರೆ, ನಮಗೆ ಕೌಶಲ್ಯಗಳು ಒಂದನೇದು ಟೆನ್ನಿಸ್ ಸರ್ವಿಸ್ ಇದೆ, ಎರಡನೇದು ಬಾಲ್ ಅನ್ನು ಸೆಟ್ ಮಾಡುವುದು, ಮೂರನೇದು ನೇರ ಹೊಡೆತ, ನಾಲ್ಕನೇದು ಚೆಂಡನ್ನು ಪಡೆಯುವುದು ಮತ್ತು ಉರುಳುವುದು. ಅದೇ ರೀತಿ ಈ ಕೌಶಲ್ಯವನ್ನು ಕಲಿಬೇಕಾದ್ರೆ ಯಾವ ಯಾವ ಚಟುವಟಿಕೆಯನ್ನು ನಾವು ಉಟ್ಕೊಳ್ಬೇಕು, ಅದಕ್ಕೂ ರೂಪಿಸಿದ ಚಟುವಟಿಕೆಗಳು ಯಾವುವು ಅಂತಂದ್ರೆ, ಮೊದಲನೇದು ನಿಲುವು, ನಿರ್ವಹಣೆ, ಸಂಪರ್ಕ ಮತ್ತು ಅಂತ್ಯಾನುಗತ. ಇದನ್ನ ನೀವು ಪಾಠದಲ್ಲಿ ನೋಡ್ತಾ ಹೋಗ್ತೀರಿ ವಿದ್ಯಾರ್ಥಿಗಳೇ. ವಾಲಿಬಾಲ್ ಆಟವು ಅಂತಾರಾಷ್ಟ್ರೀಯ ಮಟ್ಟದ ಆಟವಾಗಿದ್ದು, ನಮ್ಮ ರಾಷ್ಟ್ರದಲ್ಲಿ ಗ್ರಾಮೀಣ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ತನ್ನದೇ ಆದ ಪ್ರಾಮುಖ್ಯತೆಯನ್ನ ಹೊಂದಿರುತ್ತದೆ. ಈ ಆಟ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಆಗಿರುತ್ತೆ. ಈ ವಾಲಿಬಾಲ್ ಆಟವು ಗ್ರಾಮೀಣ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ತನ್ನದೇ ಆದ ಪ್ರಾಮುಖ್ಯತೆಯನ್ನ ಹೊಂದಿದೆ. ಈ ಆಟವನ್ನ ಸಣ್ಣ ಮೈದಾನದಲ್ಲಿ ಅಂಗವನ್ನು ರಚಿಸಿ ಆಡಬಹುದಾಗಿದ್ದು, ವಿದ್ಯಾರ್ಥಿಗಳಲ್ಲಿ ದೈಹಿಕ ಸಾಮರ್ಥ್ಯ, ಬೆಳವಣಿಗೆ ಮತ್ತು ಕೌಶಲ್ಯಗಳನ್ನು ನಾವು ಹಲವಾರು ಕೌಶಲ್ಯಗಳನ್ನು ನಾವು ಕಲಿತಾ ಹೋಗ್ತೀವಿ. ಸೊ ಈ ಆಟಕ್ಕೆ ಸಾಕು 18 ಮೀಟರ್ ಉದ್ದ, 9 ಮೀಟರ್ ಅಗಲ ಜಾಗ ಇತ್ತು ಅಂತಂದ್ರೆ ನಾವು ಅಂಕಣವನ್ನು ರಚನೆ ಮಾಡಿಬಿಟ್ಟು ಈ ವಾಲಿಬಾಲ್ ಆಟವನ್ನ ಆಟ ಆಡಬಹುದು. ಈ ವಾಲಿಬಾಲ್ ಆಟ ಆಡೋದ್ರಿಂದ ನಮಗೆ ಏನು ಉಪಯೋಗ ಇದೆ ಅಂತಂದ್ರೆ, ನಮ್ಮ ದೇಹದ ಬೆಳವಣಿಗೆ ಆಗುತ್ತೆ ಮತ್ತು ರಿಫ್ರೆಶ್ಮೆಂಟ್ ನಮಗೆ ಸಿಗ್ತಾ ಹೋಗ್ತದೆ. ಹಾಗಾದ್ರೆ ಸೊ ಮೊದಲಿಗೆ ನಾವು ಯಾವ ಕೌಶಲ್ಯಗಳನ್ನು ನಾವು ಕಲಿಬೇಕು ಅಂತಂದ್ರೆ, ಸೊ ಮೊದಲನೇದು ನಮಗೆ ಟೆನ್ನಿಸ್ ಸರ್ವಿಸ್ ಇದೆ. ಅದೇ ಟೆನ್ನಿಸ್ ಸರ್ವಿಸ್. ಈ ಟೆನ್ನಿಸ್ ಸರ್ವಿಸ್ ಅಂತ ತಕ್ಷಣ ಏನು ಟೆನ್ನಿಸ್ ಸರ್ವಿಸ್ ಹೆಸರಲ್ಲೇ ಇದೆ ನಿಮಗೆ ಟೆನ್ನಿಸ್ ಸರ್ವಿಸ್ ಅಂತ ಹೇಳಿ. ಯಾಕೆ ಟೆನ್ನಿಸ್ ಸರ್ವಿಸ್ ಅಂತಕ್ಕಂತಹ ಹೆಸರು ಬಂತು ಯಾರಿಗಾದ್ರೂ ಗೊತ್ತಿದೆ ಮಕ್ಕಳೇ? ಹೇಳಿ ನೋಡೋಣ. ಯಾರು ಟೆನ್ನಿಸ್ ಸರ್ವಿಸ್ ಅಂತಕ್ಕಂತಹ ಹೆಸರು ಯಾಕೆ ಬಂತು? ಯಾಕೆ ಅಂತಂದ್ರೆ, ಈ ಟೆನ್ನಿಸ್ ಸರ್ವಿಸ್ ಅಂತಕ್ಕಂಥ ಹೆಸರು ಯಾಕೆ ಬಂತು ಅಂತಂದ್ರೆ, ನೀವೆಲ್ಲ ಲಾನ್ ಟೆನ್ನಿಸ್ ನೋಡಿದ್ರಲ್ವಾ? ಲಾನ್ ಟೆನ್ನಿಸ್ ಅಲ್ಲಿ ಸರ್ವಿಸ್ ಅನ್ನ ಮಾಡಬೇಕಾದ್ರೆ ಬಾಲ್ ತಗೊಳ್ತಾರೆ ಮತ್ತು ರಾಕೆಟ್ ಅನ್ನ ತಗೊಂಡ್ಬಿಟ್ಟು ಸೊ ಬಾಲ್ ನ ತೂರ್ಬಿಟ್ಟು ಈ ತರ ಹೊಡೆಯೋದಕ್ಕೆ ನಾವು ಅಲ್ಲಿ ಆ ಕೌಶಲ್ಯವನ್ನು ನಾವಲ್ಲಿ ನೋಡೋದ್ರಿಂದ ಇಲ್ಲಿ ಸಹ ವಾಲಿಬಾಲ್ ಸೇಮ್ ನೋಡಿ. ಇದು ವಾಲಿಬಾಲ್ ಇದೆ ವಿದ್ಯಾರ್ಥಿಗಳೇ, ವಾಲಿಬಾಲ್ ಇದೆ.
ನಾನು ಜಸ್ಟ್ ಡೆಮೋ ತೋರಿಸ್ತೀನಿ. ಬಾಲ್ನ ಈ ತರ ಇಟ್ಕೊಳ್ತೀನಿ. ಸೊ ಟೆನ್ನಿಸ್ ಸರ್ವಿಸ್ ಅಂದ ತಕ್ಷಣ ಸೊ ಬಾಲ್ ಏನ್ ಮಾಡ್ತೀವಿ, ರೈಸ್ ಮಾಡ್ತೀವಿ. ಓಕೆ, ಸಿ ರೈಸ್ ಮಾಡಿಬಿಟ್ಟು ನಾವು ಈ ತರ ಹೊಡೆಯೋದಕ್ಕೆ ನಾವು ಟೆನ್ನಿಸ್ ಸರ್ವಿಸ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಸರ್ವಿಸ್ ಅಲ್ಲಿ ನಾವು ಏನ್ ನೋಡ್ಬೋದು ಅಂತಂದ್ರೆ, ಇದೊಂದು ಶಕ್ತಿಯುತವಾದ ಸರ್ವಿಸ್ ಕೌಶಲ್ಯವಾಗಿದೆ. ಇದರ ಚಲನೆಗಳು ಟೆನ್ನಿಸ್ ಆಟದಲ್ಲಿ ಸರ್ವಿಸ್ ನಂತೆಯೇ ಇರುವುದರಿಂದ ಈ ನಾವೇನು ಕೌಶಲ್ಯ ಟೆನ್ನಿಸ್ ಸರ್ವಿಸ್ ಏನ್ ಮಾಡಿದ್ವಲ್ವಾ, ಇದು ಟೆನ್ನಿಸ್ ಆಟದಲ್ಲಿ ಇದೇ ರೀತಿ ಸರ್ವಿಸ್ ಮಾಡೋದ್ರಿಂದ ಇದಕ್ಕೆ ಟೆನ್ನಿಸ್ ಸರ್ವಿಸ್ ಅಂತಕ್ಕಂಥ ಹೆಸರು ಬಂತು. ನಿಮಗೆ ಆ ಪಠ್ಯಪುಸ್ತಕ ಚಿತ್ರದಲ್ಲಿ ಯಾವ ತರ ಸರ್ವಿಸ್ ಅನ್ನು ಮಾಡ್ತಾರೆ ನೋಡಿ. ಸೊ ಮೊದಲನೇದು ಯಾವ ತರ ಟೆಕ್ಸ್ಟ್ ಬುಕ್ ಯಾವ ತರ ಇಟ್ಟಿಲ್ಲ ನೋಡಿ. ಸೊ ಇದು ದಿಸ್ ಇಸ್ ಫಸ್ಟ್ ಪೊಸಿಷನ್. ಕಾಲನ ಡಯಾಗ್ನಲ್ ಸೆಟ್ಟಿಂಗ್ ಇರಬೇಕು ಕಾಲುಗಳು. ಸೊ ಏನ್ ಮಾಡಬೇಕು, ಒಂದು ಕೈನ ಹಿಂದೆ ತಗೊಂಡ್ಬಿಟ್ಟು ಬಾಲ್ ನ ತೂರ್ಬಿಟ್ಟು ನಾವು ಹೊಡೆಯೋದಕ್ಕೆ ಟೆನ್ನಿಸ್ ಸರ್ವಿಸ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಒಂದು ಟೆನ್ನಿಸ್ ಸರ್ವಿಸ್ ನಾವು ಮಾಡಬೇಕಾದ್ರೆ ಮೊದಲನೇದು ಏನ್ ಬಿಟ್ಟಿದ್ದೀವಿ ನೋಡಿ, ಅನುಕೂಲಿಸಲು ರೂಪಿಸಿದ ಚಟುವಟಿಕೆ ಮೊದಲನೇ ಯಾವುದು, ನಿಲುವು. ಎಂದರೆ ನಿಲುವು ಇಂಗ್ಲಿಷ್ ನಾವು ಸ್ಟ್ಯಾನ್ಸ್ ಅಂತ ಕರಿತೀವಿ. ಎಂದರೆ ಸ್ಟ್ಯಾನ್ಸ್. ಸ್ಟ್ಯಾನ್ಸ್ ಅಂದ್ರೆ ನಾವು ಸರ್ವಿಸ್ ಅನ್ನು ಹೊಡಿಬೇಕಾದ್ರೆ ನಮ್ಮ ಎರಡೂ ಕಾಲುಗಳನ್ನ ಕೂಡಿಸಿಬಿಟ್ಟು ಸರ್ವಿಸ್ ಹೊಡಿಯಕ್ಕಾಗಲ್ಲ. ನಮ್ಮ ಎರಡೂ ಕಾಲುಗಳನ್ನ ಕೂಡಿಸಿಬಿಟ್ಟು ನಾವು ಸರ್ವಿಸ್ ಹೊಡಿಯಕ್ಕಾಗಲ್ಲ. ಹಾಗಾಗಿ ನಮ್ಮ ಶೋಲ್ಡರ್ ಏನಿರುತ್ತೆ ಅಷ್ಟು ನಾವು ಅಗಲ ಮಾಡಿಬಿಟ್ಟು ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಮಾಡಿಬಿಟ್ಟು ನಾವು ಏನ್ ಮಾಡಬೇಕು, ಸರ್ವಿಸ್ ಅನ್ನ ಹೊಡಿಬೇಕಾಗುತ್ತೆ. ಹಾಗಾದ್ರೆ ನಿಲುವು ಏನ್ ಹೇಳುತ್ತೆ, ಸರ್ವಿಸ್ ಮಾಡುವವನು ಅಂತಿಮ ಗೆರೆಯಿಂದ ಪಾದಗಳನ್ನು ಗೆರೆಗೆ ತಾಗದಂತೆ ನಿಂತು ಚೆಂಡನ್ನು ಎಡ ಅಂಗೈ ಮೇಲೆ ದೇಹದ ಮುಂಭಾಗದಲ್ಲಿ ಹಿಡಿದಿರಬೇಕು ಮತ್ತು ಎಡಗಾಲನ್ನು ಮುಂದೆ ಇಟ್ಟಿರಬೇಕು. ಬಲಗೈಯನ್ನು ಚೆಂಡು ಹೊಡೆಯುವ ಸ್ಥಿತಿಯಲ್ಲಿರಬೇಕು. ನಿಮಗೆ ಟೆಕ್ಸ್ಟ್ ಬುಕ್ ನಲ್ಲಿ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಅದನ್ನ ಟೆಕ್ಸ್ಟ್ ಬುಕ್ ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಮೊದಲ ಪೊಸಿಷನ್ ಆಗ್ತಾ ಇದೆ. ನಾವು ಸರ್ವಿಸ್ ಮಾಡಬೇಕಾದ್ರೆ, ನಾವು ಟೆನ್ನಿಸ್ ಸರ್ವಿಸ್ ಮಾಡಬೇಕಾದ್ರೆ ಅಲ್ಲಿ 8 ಲೈನ್ ಇರುತ್ತಲ್ವಾ, ವಾಲಿಬಾಲ್ ಅಲ್ಲಿ 8 ಲೈನ್ ಇರುತ್ತೆ. ಆ 8 ಲೈನ್ಗೆ ನಾವು ಟಚ್ ಮಾಡಬಾರ್ದು. ನಮ್ಮ ಕಾಲುಗಳನ್ನ ಆ ಗೆರೆಗೆ ಟಚ್ ಮಾಡಬಾರ್ದು. ಸ್ವಲ್ಪ ಗೆರೆಯಿಂದ ಹಿಂದಕ್ಕೆ ನಿಂತ್ಕೊಂಡ್ಬಿಟ್ಟು ನಾವು ಸರ್ವಿಸ್ ಅನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪಾದಗಳು ಆ 8 ಲೈನ್ ಕೊನೆಯ ಗೆರೆಗೆ ತಾಗದಂತೆ ನಾವು ನೋಡ್ಕೊಳ್ಬೇಕು. ಮತ್ತು ಕೆಲವರಿಗೆ ಲೆಫ್ಟ್ ಹ್ಯಾಂಡ್ ಇರ್ತದೆ, ಕೆಲವರು ರೈಟ್ ಹ್ಯಾಂಡ್ ಇರ್ತದೆ. ಲೆಫ್ಟ್ ಹ್ಯಾಂಡ್ ಇರೋದು ಏನ್ ಮಾಡಬೇಕು, ಬಲಗಾಲನ ಮುಂದೆ ಇಟ್ಬಿಟ್ಟು ಎಡಗಾಲ ಹಿಂಗೆ ಇರಬೇಕು, ಬಲಗೈನ ಮುಂದೆ ತಗೊಂಡ್ಬಿಟ್ಟು ಸೊ ಈ ತರ ಪೊಸಿಷನ್ ಇರಬೇಕು. ಸೊ ಬಾಲ್ ಟಾಸ್ ಮಾಡಿಬಿಟ್ಟು ಹೊಡೆಯೋದು. ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಪ್ಲೇಯರ್. ಸೊ ಅದೇ ರೀತಿ ರೈಟ್ ಹ್ಯಾಂಡ್ ಪ್ಲೇಯರ್ ಏನ್ ಮಾಡಬೇಕು, ಎರಡು ಕಾಲದ ಹಿಂದೆ ಮುಂದೆ ಇಟ್ಬಿಟ್ಟು ಎಡಗೈನ ಮುಂದೆ ಚಾಚಬೇಕು, ಬಲಗೈಯಲ್ಲಿ ಈ ತರ ಹೊಡಿಬೇಕು. ಸೊ ಇದಕ್ಕೆ ನಾವು ನಿಲುವು ಅಂತ ನಾವು ಕರಿತೀವಿ. ಟೆನ್ನಿಸ್ ಸರ್ವಿಸ್ ನಲ್ಲಿ ನಿಲುವಿನ ಪಾತ್ರ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಮಕ್ಕಳು. ಯಾಕೆಂತಂದ್ರೆ ನಾವು ಸರ್ವಿಸ್ ಅನ್ನ ಯಾವುದೇ ಕಾರಣಕ್ಕೂ ಎರಡು ಕಾಲುಗಳನ್ನ ಜೋಡಿಸ್ಬಿಟ್ಟು ಸರ್ವಿಸ್ ಮಾಡಬಾರ್ದು. ನಾವು ಕರೆಕ್ಟ್ ಆಗಿ ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ತಗೊಂಡ್ಬಿಟ್ಟು ಡಯಾಗ್ನಲ್ ಸ್ಥಿತಿಯಲ್ಲಿ ನಾವು ನಿಂತ್ಕೊಂಡ್ಬಿಟ್ಟು ಸರ್ವಿಸ್ ಅನ್ನ ಮಾಡಬೇಕು. ಅಂತಿಮ ಗೆರೆಯ ಹಿಂದೆ ನಿಂತಿರಬೇಕು. ಮೇಲೆ ತಿಳಿಸಿರುವುದು ಬಲಗೈ ಆಟಗಾರನಾಗಿರುತ್ತದೆ, ಎಡಗೈನ ಆಟಗಾರರು ಇವರ ವಿರುದ್ಧ ಚಲನೆಯಲ್ಲಿ ಮಾಡಬೇಕು. ಆಗಲೇ ಹೇಳಿದಾಗೆ ಲೆಫ್ಟ್ ಹ್ಯಾಂಡ್ ಪ್ಲೇಯರ್ಗೂ ಮತ್ತು ರೈಟ್ ಹ್ಯಾಂಡ್ ಪ್ಲೇಯರ್ಗೂ ಬಹಳ ಡಿಫರೆನ್ಸ್ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಪ್ಲೇಯರ್ ಏನ್ ಮಾಡಬೇಕು, ರೈಟ್ ಲೆಗ್ನ ಮುಂದೆ ಇರಬೇಕು, ಲೆಫ್ಟ್ ಲೆಗ್ನ ಹಿಂದೆ ಇರಬೇಕು, ಬಲಗೈನ ಮುಂದೆ ಚಾಚಬೇಕು. ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಪ್ಲೇಯರ್ ಪೊಸಿಷನ್. ಅದೇ ರೈಟ್ ಹ್ಯಾಂಡ್ ಪ್ಲೇಯರ್ ಪೊಸಿಷನ್ ಎಡಗಾಲ ಮುಂದೆ ಇರುತ್ತೆ, ಬಲಗಾಲ ಹಿಂದೆ ಇರುತ್ತೆ, ಎಡಗೈನ ಚಾಚಬೇಕು, ಎಡಗೈಯಿಂದ ಬಾಲ್ ನ ಟಾಸ್ ಮಾಡಬೇಕು. ನೋಡಿ, ಎಡಗೈಯಿಂದ ಏನ್ ಮಾಡಬೇಕು, ಬಾಲ್ ನ ಟಾಸ್ ಮಾಡಿಬಿಟ್ಟು ನಾವು ಈ ತರ ಹೊಡಿಬೇಕು ವಿದ್ಯಾರ್ಥಿಗಳೇ. ಓಕೆ, ಇದು ನಿಲುವಿನ ಪಾತ್ರ. ಅದೇ ರೀತಿ ನಿರ್ವಹಣೆ, ಎಕ್ಸಿಕ್ಯೂಷನ್, ಟಾಸ್ ಮತ್ತು ಸರ್ವಿಂಗ್ ಆಕ್ಷನ್. ಚೆಂಡನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ಚೆಂಡನ್ನು ಸುಮಾರು 1 ರಿಂದ 1.5 ಅಡಿಯಷ್ಟು ತೆರೆಯ ಮುಂಭಾಗದಲ್ಲಿ ಮೇಲಕ್ಕೆ ತೋರಬೇಕು. ನೋಡಿ, ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಬಾಲ್ ನಾವು ಈ ತರ ತಗೊಳ್ತೀವಿ ಅಂತಂದ್ರೆ ಬಾಲ್ ನ ತುಂಬಾ ಎತ್ತರಕ್ಕೆ ನಾವು ತೂಗಬಾರ್ದು. ನಮ್ಮ ತಲೆಯ ಮೇಲೆ 1 ರಿಂದ 1.5 ಅಡಿಯಷ್ಟು ನಾವು 1 ರಿಂದ 1.5 ಅಡಿಯಷ್ಟು ನಾವು ಮಾತ್ರ
ಮೇಲಕ್ಕೆ ತೋರ್ಬೇಕು ಮಕ್ಕಳೇ. ಇದು ಆಟಗಾರರ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಅವಲಂಬಿತ ಆಗಿರುತ್ತದೆ. ಏನು ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಅವಲಂಬಿತ ಆಗಿರುತ್ತದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹೈಟ್, ಈಗ ನಾನು ಇದೀನಿ, ಸೊ ನನ್ನ ಹೈಟ್ ಎಷ್ಟಿದೆ? ನನ್ನ ಹೈಟ್ ನನ್ನ ತಲೆಯ ಮೇಲೆ 1 ಅಡಿ ಅಥವಾ 1.5 ಅಡಿ ಮೇಲೆ ಮಾತ್ರ ಬಾಲ್ ನ ಕ್ರಾಸ್ ಮಾಡಬೇಕು. ಅದೇ ನನಗಿರೋ ಸ್ವಲ್ಪ ಎತ್ತರದಲ್ಲಿ ಇರ್ತಕ್ಕಂಥವ್ರು ಅವ್ರು ಏನ್ ಮಾಡಬೇಕು, ಅವರ ಹೈಟ್ಗೆ ತಕ್ಕಂತೆ ಅವರು ಬಾಲ್ ಅನ್ನ ಕ್ರಾಸ್ ಮಾಡಬೇಕು. ಈ ಸರ್ವಿಸ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಆಟಗಾರರು ತನ್ನ ದೇಹದ ಮೇಲ್ಭಾಗವನ್ನು ಹಿಂದಕ್ಕೆ ತಳ್ಳಬೇಕು. ನೋಡಿ, ಸರ್ವಿಸ್ ಮಾಡಬೇಕಾದ್ರೆ ನಾವು ಏನ್ ಮಾಡಬೇಕು, ನಮ್ಮ ದೇಹದ ಭಾಗದಿಂದ ಹಿಂದಕ್ಕೆ ಹೋಗ್ಬೇಕು, ಬಾಲ್ ನ ಕ್ರಾಸ್ ಮಾಡಿ ನಾವು ಈ ತರ ಹೊಡಿಬೇಕು. ಹಾಗಾದ್ರೆ ಏನಾಗುತ್ತೆ, ಸರ್ವಿಸ್ ಮಾಡಿದಂತಹ ಸರ್ವಿಸ್ ಬಹಳಷ್ಟು ಫೋರ್ಸ್ ಆಗಿ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಎದುರಾಳಿ ತಂಡದ ಆಟಗಾರರ ಅಂಕಣಕ್ಕೆ ಬಾಲ್ ಹೋಗುತ್ತೆ. ಮೊಣಕಾಲನ್ನು ಮುಂದಕ್ಕೆ ಭಾಗಿಸಿ ಹಿಂದಿನ ಕಾಲನ್ನು ನೇರ ಮಾಡಿರಬೇಕು. ಬಲಗೈಯನ್ನು ಭುಜದ ನೇರದಲ್ಲಿಟ್ಟುಕೊಂಡು ಮೊಣಕೈಯನ್ನು ಸ್ವಲ್ಪ ಭಾಗಿಸಬೇಕು. ಬಲಗೈಯನ್ನು ಭುಜದ ಎತ್ತರದಿಂದ ಸ್ವಲ್ಪ ಹಿಂದಕ್ಕೆ ಎಳೆದು ತಕ್ಷಣವೇ ಮುಂದಕ್ಕೆ ಚೆಂಡಿನ ಮೇಲೆ ರಭಸವಾಗಿ ಬರೆಯಬೇಕು. ಎಡಗೈ ಸಹಜವಾಗಿ ಬಲಗೈನ ಸಮತೋಲನಕ್ಕಾಗಿ ಚಲಿಸಬೇಕು. ಎಡಗೈ ಆಟಗಾರರು ಇದಕ್ಕೆ ವಿರುದ್ಧವಾದ ಕೈ ಮತ್ತು ಕಾಲುಗಳ ಚಲನೆಯನ್ನ ಮಾಡಬೇಕು. ವಿದ್ಯಾರ್ಥಿಗಳೇ ನೋಡಿ, ಇದು ವಾಲಿಬಾಲ್ ಅಲ್ಲೇ ಟೆನ್ನಿಸ್ ಸರ್ವಿಸ್ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕೆ ಅಂತಂದ್ರೆ, ನಾವು ಸರ್ವಿಸ್ ಅನ್ನ ನಾವು 3 ರೀತಿಯಾಗಿ ನಾವು ನೋಡ್ತೀವಿ. ಸೊ ಮೊದಲು ಅಂಡರ್ ಹ್ಯಾಂಡ್ ಸರ್ವಿಸ್ ಅಂತ ಕರೀತೀವಿ. ಅಂಡರ್ ಹ್ಯಾಂಡ್ ಸರ್ವಿಸ್ ಅಂತ ಕರೀತೀವಿ. ಎರಡನೇದು ಟೆನ್ನಿಸ್ ಸರ್ವಿಸ್. ಈಗ ನಾನು ಏನು ಕೌಶಲ್ಯವನ್ನು ತೋರಿಸ್ತಾ ಇದ್ದೀನಿ, ಬಾಲ್ ನ ಕ್ರಾಸ್ ಮಾಡ್ತೀವಿ, ಹೊಡಿತೀವಿ, ಇದಕ್ಕೆ ನಾವು ಟೆನ್ನಿಸ್ ಸರ್ವಿಸ್ ಅಂತ ಕರೀತೀವಿ. ಇನ್ನ ವಾಲಿಬಾಲ್ ಅಲ್ಲಿ 3ನೇ ಕೌಶಲ್ಯ ಅಂತಂದ್ರೆ ಜಂಪ್ ಅಂಡ್ ಸರ್ವಿಸ್. ಇದರಲ್ಲಿ ಜಂಪ್ ಅಂಡ್ ಸರ್ವಿಸ್. ಬಾಲ್ ನ ತಗೊಳ್ತೀವಿ, ಅಲ್ಲಿ ಅಂತಿಮ ಗೆರೆ ಇರುತ್ತೆ, ಸ್ವಲ್ಪ ದೂರ ಹೋಗ್ಬಿಟ್ಟು ನಾವು ಬಾಲ್ ನ ಕ್ರಾಸ್ ಮಾಡಿ ಜಂಪ್ ಮಾಡಿ ಹೊಡಿಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಜಂಪ್ ಅಂಡ್ ಸರ್ವಿಸ್ ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಟೆನ್ನಿಸ್ ಸರ್ವಿಸ್ ಮತ್ತೆ ಜಂಪ್ ಅಂಡ್ ಸರ್ವಿಸ್ ಬಹಳ ಫೋರ್ಸ್ ಆಗಿ ಹೋಗೋದ್ರಿಂದ ಈ ತರ 2 ಸರ್ವಿಸ್ ಗಳನ್ನ ನೀವು ಆಟದ ಸಮಯದಲ್ಲಿ ನೀವು ಇದನ್ನ ಕಲಿಯಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಇವೆರಡು ಕೋರ್ಸ್ಗಳನ್ನ ಕಲಿತ್ರಿ ಅಂತಂದ್ರೆ ಎದುರಾಳಿ ತಂಡದ ಆಟಗಾರರಿಗೆ ಸರ್ವಿಸ್ ಅನ್ನ ತಗೊಳ್ಳೋದ್ರಲ್ಲಿ ಬಹಳ ಅವರಿಗೆ ಕಷ್ಟ ಆಗುತ್ತೆ ಮಕ್ಕಳೇ. ಇದು ನಿರ್ವಹಣೆಯ ಪಾತ್ರ. ಇನ್ನ ಸಂಪರ್ಕ, ಕಾಂಟ್ಯಾಕ್ಟ್ ಅಂತ ಕರಿತೀವಿ. ನಾವು ಸರ್ವಿಸ್ ಅನ್ನ ಮಾಡಿದ್ಮೇಲೆ ನಮ್ಮ ದೇಹದ ಸಂಪರ್ಕವನ್ನು ಮ್ಯಾಥಲ್ಲಿ ಇಟ್ಕೊಳ್ಬೇಕು ಅನ್ನೋದು ಈ ಒಂದು ಚಟುವಟಿಕೆ ನಾವು ಕಲಿತೀವಿ ಮಕ್ಕಳೇ. ಚೆಂಡಿನ ಸಮರ್ಪಕವು ತೆರೆದ ಕೈಯಿಂದ ಚೆಂಡಿನ ಮಧ್ಯಭಾಗದಲ್ಲಿ ಆಗಬೇಕು. ಅಂಗೈನ ಕೆಳಭಾಗವು ಮೊದಲು ಚೆಂಡನ್ನು ಸ್ಪರ್ಶಿಸಬೇಕು. ನಂತರ ಬೆರಳುಗಳ ಚೆಂಡಿನ ಮೇಲ್ಭಾಗಕ್ಕೆ ಬಂದು ಚೆಂಡನ್ನು ಮುಂದಕ್ಕೆ ತಿರುಗುವಂತೆ ಹೊಡೆಯಬೇಕು. ನೋಡಿ, ಸಂಪರ್ಕ. ಈಗ ನಾನು ಬಾಲ್ ಎತ್ತರ ಇಟ್ಕೊಂಡಿದ್ದೀನಿ, ಬಾಲ್ ನ ಟಾಸ್ ಮಾಡ್ತೀನಿ, ನಮ್ಮ ಅಂಗೈ ಇದೆ ಅಲ್ವಾ, ಸೊ ಅಂಗೈ ಮತ್ತು ಬೆರಳುಗಳ ಸಹಾಯದಿಂದ ನಾವು ಸರ್ವಿಸ್ ಅನ್ನು ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಕಾಂಟ್ಯಾಕ್ಟ್ ಯಾವ ತರ ಇರಬೇಕು ಅಂತಂದ್ರೆ, ಬಾಲಿಗೆ ನಾವು ಹೊಡೆದಂತಹ ಬಾಲ್ ಕರೆಕ್ಟ್ ಆಗಿ ಎದುರಾಳಿ ತಂಡದ ಅಂಕಣಕ್ಕೆ ಹೋಗ್ಬೇಕು. ನಾವು ಹೊಡೆದಂತಕ್ಕಂತಹ ಸರ್ವಿಸ್ ಬಹಳ ರಭಸವಾಗಿ ಹೋಗ್ಬೇಕು. ಯಾಕೆಂತಂದ್ರೆ ರಭಸವಾಗಿ ಸರ್ವಿಸ್ ಹೋಯ್ತು ಅಂತಂದ್ರೆ ಎದುರಾಳಿ ತಂಡದ ಆಟಗಾರರಿಗೆ ತಗೊಳ್ಳೋದ್ರಲ್ಲಿ ಅವರು ವಿಫಲರಾಗ್ತಾರೆ. ಸೊ ಇದು ಸಂಪರ್ಕ. ಸಂಪರ್ಕ ಅಂತ ಗೊತ್ತಾಯ್ತಲ್ವಾ? ಸೊ ಬಾಲ್ ನಾವು ಯಾವ ತರ ಹೊಡಿಬೇಕು. ಓಕೆ. ಇನ್ನ 4ನೇದು ಅಂತ್ಯಾನುಗತ. ಈ 3 ಚಟುವಟಿಕೆಯನ್ನು ಮಾಡಿದ್ಮೇಲೆ ಅಂತ್ಯಾನುಗತ, ಫಾಲೋ ಥ್ರೂ ಅಂತ ಕರಿತೀವಿ. ಹೊಡೆಯುವ ಕೈ ಚೆಂಡು ಯಾವ ದಿಕ್ಕಿಗೆ ಹೋಗಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಚೆಂಡನ್ನು ಹೊಡೆಯುವ ಸಮಯದಲ್ಲಿ ಚೆಂಡನ್ನು ಹೊಡೆಯದೇ ಇರುವ ಕೈ ಕೆಳಭಾಗಕ್ಕೆ ಚಲಿಸಲು ಪ್ರಾರಂಭಿಸಬೇಕು. ಈ ಸರ್ವಿಸ್ನ ಪ್ರಕ್ರಿಯೆ ಮುಗಿಯುವ ಸಮಯದಲ್ಲಿ ದೇಹದ ಭಾಗವು ಮುಂದಿನ ಕಾಲದ ಮೇಲೆ ಒಗ್ಗಾಯಿಸಲ್ಪಡಬೇಕು. ಹಿಂದಿನ ಕಾಲ ಮುಂದಕ್ಕೆ ಚಲಿಸಬೇಕು. ನಂತರ ಅಂಕಣದ ಒಳಗೆ ಪ್ರವೇಶಿಸಬೇಕು. ವಿದ್ಯಾರ್ಥಿಗಳೇ, ನಿಲುವು, ನಿರ್ವಹಣೆ, ಸಂಪರ್ಕ, ಇವು 3 ಆದ್ಮೇಲೆ ಅಂತ್ಯಾನುಗತ, ಫಾಲೋ ಥ್ರೂ. ನಾವು ಸರ್ವಿಸ್ ಮಾಡಿದ್ಮೇಲೆ ನಾವೇನ್ ಮಾಡಬೇಕು? ಒಳಗಡೆ ಫಾಲೋ ಆಗಬೇಕು. ಅಂಕಣದ ಒಳಗಡೆ ನಾವು ಹೋಗ್ಬೇಕು. ಯಾಕೆಂತಂದ್ರೆ ಸರ್ವಿಸ್ ಮಾಡಿದ ತಕ್ಷಣ ನಾವು ಅಲ್ಲೇ ನಿಂತ್ಕೊಳ್ಬೇಕು ಅಂತಂದ್ರೆ ಎದುರಾಳಿ ತಂಡದ ಆಟಗಾರ ಏನ್ ಮಾಡ್ತಾರೆ? ಗ್ಯಾಪ್ ಅನ್ನು ಹೋಗ್ತಾರೆ. ಹಾಗಾಗಿ ನಾವು ಸರ್ವಿಸ್ ಮಾಡಿದ್ಮೇಲೆ ಫಾಲೋ ಥ್ರೂ ಬೇಗನೆ ನಾವು ಹಾಕಬೇಕು. ಇನ್ನ ಸೊ 2ನೇ
ಕೌಶಲ್ಯ ಬಾಲ್ ಅನ್ನು ಸೆಟ್ ಮಾಡುವುದು. ಏನು ಅದು ಬಾಲ್ ಅನ್ನು ಸೆಟ್ ಮಾಡುವುದು ಅಂತ ಹೇಳಿದಂತೆ. ಸೊ ನಾವು ವಾಲಿಬಾಲ್ ಆಟದಲ್ಲಿ ಹಲವಾರು ಆಟಗಾರರ ಪೊಸಿಷನ್ ನಾವು ತಿಳ್ಕೊಳ್ತೀವಿ. ಹಲವಾರು ಆಟಗಾರರ ಪೊಸಿಷನ್. ಸೊ ಮೊದಲನೇದು ಪಾಸರ್ ಮಾಡ್ತಾರೆ, ಲಿಬ್ರೋ ಮಾಡ್ತಾರೆ, ಸ್ಮ್ಯಾಶ್ ಹೊಡಿತಕ್ಕಂಥ ಆಟಗಾರರು ಬರ್ತಾರೆ, ಇಲ್ಲ ಸರ್ವಿಸ್ ಮಾಡ್ತಕ್ಕಂಥ ಆಟಗಾರರು. ಹಾಗಾದ್ರೆ ನಾವು ಸೆಟ್ ಮಾಡುವುದು ಅಂದ್ರೆ ಏನು ಅಂದ್ರೆ ಮಕ್ಕಳೇ ಬಾಲ್ ಅನ್ನು ಪಾಸ್ ಎತ್ತುವುದು ಅಂತ ಅರ್ಥ. ಸೊ ನಾವು ಪಾಸರಿಗೆ ನಾವು ಇನ್ನೊಂದು ಸೇರಿ ಏನಂತ ಕರಿತೀವಿ ಅಂತಂದ್ರೆ ಸೆಟ್ಟರ್ ಅಂತ ಕರಿತೀವಿ. ಹೇಳಿ ಸೆಟ್ಟರ್. ಸೊ ಸೆಟ್ಟರ್ ಅಂತಂದ್ರೆ ಬಾಲ್ ಅನ್ನ ಸೆಟ್ ಮಾಡುವುದು ಅಂತ. ವಾಲಿಬಾಲ್ ಅಲ್ಲಿ ಸೆಟ್ಟಿಂಗ್ ಎಂಬುದು ಅತ್ಯಂತ ಮಹತ್ವವಾದ ಕೌಶಲ್ಯವಾಗಿದೆ. ನಮ್ಮ ವಾಲಿಬಾಲ್ ಅಲ್ಲಿ ಸೆಟ್ಟಿಂಗ್ ಅಂತಕ್ಕಂಥದ್ದು ಬಹಳಷ್ಟು ಮಹತ್ವವಾದ ಕೌಶಲ್ಯ. ಯಾಕೆಂತಂದ್ರೆ ಒಬ್ಬ ಸೆಟ್ಟರ್ ಎಷ್ಟು ಚೆನ್ನಾಗಿ ಒಂದು ಪಾಸ್ ಅನ್ನು ಇರ್ತಾನೆ ಅಷ್ಟು ಚೆನ್ನಾಗಿ ಆ ತರದ ಆಟಗಾರ ಸ್ಮ್ಯಾಶ್ ಅನ್ನು ಹೊಡಿತಾನೆ. ಅದೇ ಪಾಸ್ ಅನ್ನು ಕ್ಲೀನಿಗೆ ನಾವು ಪಾಸ್ ಆಗ್ತಾ ಹೋದ್ರೆ ಸ್ಮ್ಯಾಶ್ ಏನ್ ಮಾಡ್ತಾನೆ ಅಲ್ಲಿ ಹೊಡೆಯೋದ್ರಲ್ಲಿ ವಿಫಲನಾಗ್ತಾನೆ. ಹಾಗಾಗಿ ವಾಲಿಬಾಲ್ ನಲ್ಲಿ ಸೆಟ್ಟಿಂಗ್ ಅಂತಕ್ಕಂತಹ ಪಾತ್ರ ಬಹಳಷ್ಟು ಪ್ರಮುಖ ಕೌಶಲ್ಯವಾಗಿದೆ ಮತ್ತು ಸೆಟ್ಟರ್ ಅಷ್ಟೇ ಬಹಳಷ್ಟು ಪ್ರಮುಖವಾದಂತಹ ಮಹತ್ವವಾದಂತಹ ಕೌಶಲ್ಯವಾಗಿದೆ. ತಂಡದ ಯಶಸ್ಸು ಬಾಲನ್ನು ಸೆಟ್ ಮಾಡುವ ಆಟಗಾರನ ಜಾಣ್ಮೆ ಸಾಮರ್ಥ್ಯವನ್ನ ಅವಲಂಬಿಸುತ್ತದೆ. ತಂಡದ ಯಶಸ್ಸು ಬಾಲನ್ನು ಯಾರು ಸೆಟ್ ಮಾಡ್ತಾರಲ್ವಾ ಸೊ ಅವನ ಜಾಣ್ಮೆ ಮತ್ತು ಅವನ ಸಾಮರ್ಥ್ಯವನ್ನ ಅವಲಂಬಿಸುತ್ತದೆ. ಇದು ಸಮಯ ಮತ್ತು ಯೋಜನೆಗಳ ಸಂಯೋಜನವಾಗಿದ್ದು ಕೈ ಮತ್ತು ಕಣ್ಣುಗಳ ಸಂಯೋಜನೆಯನ್ನ ಅವಲಂಬಿಸುತ್ತದೆ. ಪಾಸರ್ ಅಂತಕ್ಕಂಥವನು ಬಹಳಷ್ಟು ಅವನು ಜಾಣ್ಮತೆಯಿಂದ ಕೆಲಸ ಮಾಡಬೇಕು, ಜಾಣ್ಮತೆಯಿಂದ ಆಟ ಆಡಬೇಕು. ಬರೇ ಪಾಸನ ಎತ್ತಬಾರ್ದು. ಅವನ ಕೈ ಮತ್ತು ಕಾಲುಗಳ ಸಂಯೋಜನೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ನೋಡಿ, ಸುಮ್ಮನೆ ಬಾಲ್ ತಗೊಳ್ತೀವಿ, ಜಸ್ಟ್ ಸುಮ್ಮನೆ ಪಾಸ್ ತಗೊಂಡು ಜಸ್ಟ್ ಏನ್ ಮಾಡಬೇಕು, ಅವನು ಬಾಲ್ ಪಾಸ್ ಮಾಡ್ಬಿಟ್ಟು ಏನ್ ಮಾಡಬೇಕು, ಡ್ರಾಪ್ ಅನ್ನ ಹಾಕಬೇಕು. ಈ ರೀತಿ ಕೌಶಲ್ಯಗಳನ್ನು ಮಾಡೋದ್ರಿಂದ ನಾವು ಅತಿ ಹೆಚ್ಚು ಅಂಕಗಳನ್ನ ಕಳಿಸೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಹಾಗಾದ್ರೆ ಬಾಲ್ ಅನ್ನ ಸೆಟ್ ಮಾಡಬೇಕಾದ್ರೆ ನಾವು ಅಲ್ಲಿ ನಮ್ಮ ನಿಲುವು ಯಾವ ತರ ಇರಬೇಕು ಅಂತ ಇವತ್ತು ನಾವು ಅಧ್ಯಯನ ಮಾಡಿದ್ರೆ, ಚೆಂಡನ್ನು ಸೆಟ್ ಮಾಡುವ ದಿಕ್ಕಿನ ಕಡೆಗೆ ಮುಂದಿನ ಕಾಲನ್ನು ಸ್ವಲ್ಪ ಮುಂದಕ್ಕೆ ಇಟ್ಟು ನಿಲ್ಲಬೇಕು. ನೋಡಿ, ನಾವು ಯಾಕೆ ಫಾರ್ ಎಕ್ಸಾಂಪಲ್ ಪ್ಲಸ್ ಆಟಗಾರ ಅವನು ನಾವು ಸೆಟ್ ಅನ್ನು ಮಾಡಬೇಕಾದ್ರೆ ಬಾಲ್ ಪಾಸ್ ಹಾಕಬೇಕಾದ್ರೆ ನಮ್ಮ ದಿಕ್ಕು ಅವನ ಕಡೆ ಇರಬೇಕು. ಮತ್ತೆ ನಮ್ಮ ಎರಡು ಕಾಲುಗಳು ಸ್ವಲ್ಪ ಡಯಾಗ್ನಲ್ ಇರಬೇಕು. ಪಾಸ್ ಸ್ವಲ್ಪ ಸ್ಲೈಟ್ ಬೆಂಡ್ ಆಗಿಬಿಟ್ಟು ನಾವು ಎತ್ತಬೇಕು. ಬೆನ್ನಿನ ಭಾಗವನ್ನು ನೇರ ಮಾಡಿ ಮೊಣಕಾಲು ಮತ್ತು ಪುಷ್ಪದ ಸ್ವದ ಭಾಗವನ್ನು ಸ್ವಲ್ಪ ಭಾಗಿಸಿ ನಿಲ್ಲಬೇಕು. ನೋಡಿ, ಆಗಲೇ ಪಾಸನ್ನು ಎತ್ತಬೇಕಾದ್ರೆ ಬೆನ್ನು ನೇರವಾಗಿರಬೇಕು, ಸ್ವಲ್ಪ ಸ್ಲೈಟ್ ಬೆಂಡ್ ಆಗಬೇಕು. ನಮ್ಮ ಮೊಣಕಾಲು ಸ್ವಲ್ಪ ಬೆಂಡ್ ಆಗಿಬಿಟ್ಟು ನಾವು ಪಾಸನ್ನ ಎತ್ತಬೇಕು. ತಲೆ ಎತ್ತಿರಬೇಕು ಮತ್ತು ಕಣ್ಣುಗಳನ್ನು ಚೆಂಡನ್ನೇ ಗಮನಿಸ್ತಿರ್ಬೇಕು. ನೋಡಿ, ನಾವು ಬಾಲ್ ಫಸ್ಟ್ ಸೆಂಟರ್ ಪ್ಲೇಯರ್ ಆಗ್ತಾನೆ, ಲಿಬ್ರೋ ಆಗ್ತಾನೆ. ಸೆಕೆಂಡ್ ಪಾಸ್ ಯಾರು ಆಡಬೇಕು, ಸೆಟ್ಟರ್. ಯಾರು ಪಾಸ್ ಮಾಡ್ತಾನೆ ಅವನು ಸೆಕೆಂಡ್ ಬಾಲ್ ಆಡ್ತಾನೆ. ಹಾಗಾದ್ರೆ ಬಾಲ್ ಕಡೆಗೆ ಅವನ ದೃಷ್ಟಿ ಇರಬೇಕು. ಭುಜಗಳು ಚೆಂಡನ್ನು ಸೆಟ್ ಮಾಡುವ ದಿಕ್ಕಿಗೆ ಸಮಾನಾಂತರವಾಗಿರಬೇಕು. ಈಗ ನಾವು ಫಾರ್ ಎಕ್ಸಾಂಪಲ್ ನಾನು ಈ ಕಡೆ ನಾನು ಪಾಸ್ ಎತ್ತಿನಪ್ಪ ಅಂತಂದ್ರೆ ಈ ಕಡೆ ನಮ್ಮ ಭುಜಗಳು ಸಮಾನಾಂತರವಾಗಿರಬೇಕು. ನಾನು ಈ ಕಡೆ ಪಾಸ್ ಮಾಡ್ತೀನಿ ಅಂತಂದ್ರೆ ನಮ್ಮ ಭುಜಗಳು ಈ ಕಡೆ ಸಮಾನಾಂತರವಾಗಿರಬೇಕು. ಭುಜಗಳು ಕೈಗಳು ಮತ್ತು ಕಣ್ಣುಗಳ ಮೇಲ್ಭಾಗದಲ್ಲಿರಬೇಕು. ತೋಳುಗಳು ನೆಲಕ್ಕೆ ಸಮಾನಾಂತರವಾಗಿರಬೇಕು. ಭುಜಕ್ಕೆ ಸುಮಾರು 45 ಡಿಗ್ರಿಯಷ್ಟು ಇರಬೇಕು. ಅಂಗೈ ಮತ್ತು ಬೆರಳುಗಳು ಕಪ್ ಆಕಾರದಲ್ಲಿದ್ದು ಚೆಂಡನ್ನು ಹಣೆಯ ಮುಂಭಾಗದಲ್ಲಿ ಸುಮಾರು 10 ಸೆಂಟಿಮೀಟರ್ ಅಂತ ಸಂಪರ್ಕಿಸಿ ಮುಂದೆ ತರಬೇಕು. ನೋಡಿ, ನಮ್ಮ ಏನು ಚೆಂಡು ಇರುತ್ತಲ್ಲ, ಬಾಲ್ ಪಾಸ್ ಫಸ್ಟ್ ಪ್ಲೇಯರ್ ಸೆಂಟರ್ ಪ್ಲೇಯರ್ ಆಡಿದ ತಕ್ಷಣ ನಾವು ಬಾಲ್ ಈಸಿಯಾಗಿ ತಗೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಬಾಲ್ ಸೆಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸ್ಮ್ಯಾಶರ್ ಹೊಡಿತಾನೆ. ನಾವು ಸೆಟ್ ಅನ್ನ ಮಾಡಬೇಕಾದ್ರೆ ವಿಫಲರಾಗಲ್ಲ ಅಂತಂದ್ರೆ ಅಲ್ಲೇನಾಗುತ್ತೆ, ಸ್ಮ್ಯಾಶ್ ಸರಿಯಾಗಲ್ಲ. ಓಕೆ, ಇದು ನಿಲುವುದಾಯ್ತು. ಇನ್ನ ನಿರ್ವಹಣೆ ಯಾವ ತರ ಇರಬೇಕು ಅಂತಂದ್ರೆ, ಕಾಲುಗಳು ಪುಷ್ಪದ ಭಾಗ ಮತ್ತು ಕೈಗಳು ಚೆಂಡನ್ನು ಸೆಟ್ ಮಾಡುವ ದಿಕ್ಕಿಗೆ ಸಂಪೂರ್ಣವಾಗಿ ಚಲಿಸಬೇಕು. ಚೆಂಡನ್ನು ಸೆಟ್ ಮಾಡುವಾಗ ಮಣಿಕಟ್ಟು, ಮುಂಗೈ, ಭುಜ, ಸೊಂಟ, ಮೊಣಕಾಲು ಪದದ ಕೀಲುಗಳ ಶಕ್ತಿಯನ್ನ ಸಂಪೂರ್ಣವಾಗಿ ನಾವು ಬಳಸಿಕೊಳ್ಳಬೇಕು. ಇದು ನಿರ್ವಹಣೆ. ಇನ್ನ ಸಂಪರ್ಕ, ಕಾಂಟ್ಯಾಕ್ಟ್. ದೇಹವು ಚೆಂಡಿನ ಕಡೆಗೆ ಚಲನೆ ಪ್ರಾರಂಭಿಸುವಾಗ
ಕೈಗಳು ಕಣ್ಣಿನ ಹತ್ತಿರದಿಂದ ಮೇಲೆಗೆ ಚಲಿಸಬೇಕು. ನೋಡಿ, ಅಲ್ಲಿ ಬಾಲ್ ಹೊರಟಿದೆ ಅಂದ ತಕ್ಷಣ ನಮ್ಮ ದೇಹ ಹೋಗ್ಬೇಕು. ಯಾಕೆಂತಂದ್ರೆ ಬಾಲ್ಗೆ ನಾವು ರೀಚ್ ಆಗ್ಬೇಕು. ಬಾಲ್ ಎಲ್ಲಿ ಹೋಗುತ್ತೆ ಅಲ್ಲಿವರೆಗೂ ನಾವು ಪಾಸನ ಹಾಕ್ಬೇಕು. ಬಾಲ್ ಮಾತ್ರ ಬರಲ್ಲ. ಹಾಗಾಗಿ ಈ ಒಂದು ಅಂಶವನ್ನು ತಿಳ್ಕೊಳ್ಬೇಕು. ಬಾಲಿಗೆ ನಾವು ಹೋಗ್ಬೇಕು. ದೇವರು ಚೆಂಡಿನ ಕಡೆಗೆ ಚಲನೆ ಪ್ರಾರಂಭಿಸುವಾಗ ಕೈಗಳು ಕಣ್ಣಿನ ಹತ್ತಿರದಿಂದ ಮೇಲಕ್ಕೆ ಚಲಿಸಬೇಕು. ನೋಡಿ, ಅಲ್ಲಿ ಬಾಲ್ ಬರ್ತಾ ಇದೆ ಅಂದ ತಕ್ಷಣ ನಾವು ನಮ್ಮ ಕೈಗಳು ಸ್ವಲ್ಪ ಮೇಲೆ ಇಟ್ಟು ನಾವು ಬಾಲ್ನ ಪಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಹೆಬ್ಬೆರಳು ಮತ್ತು ಉಳಿದ ಬೆರಳು ತುದಿಯಿಂದ ಶಬ್ದವಾಗದಂತೆ ನಾವು ಪಾಸನ ಮಾಡಬೇಕಾದ್ರೆ ಈ ತರ ಮಾಡಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಶಬ್ದ ಬರಬಾರ್ದು. ಪಾಸನ ಮಾಡಬೇಕಾದ್ರೆ ನಾವು ಫಿಂಗರ್ಸ್ ಅಲ್ಲಿ ನಾವು ಪಾಸನ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಶಬ್ದ ಮಾಡದ ರೀತಿಯಾಗಿ ನಾವು ಪಾಸನ ಮಾಡಬೇಕು. ಬೆರಳುಗಳ ಮೇಲೆ ಚೆಂಡು ನಿಲ್ಲದಂತೆ ಮತ್ತು ಹಸ್ತವನ್ನು ಸಂಪರ್ಕಿಸಿದಂತೆ ಚೆಂಡನ್ನು ಬೆರಳುಗಳಿಂದ ಮಾತ್ರ ನಾವು ಸಂಪರ್ಕಿಸಬೇಕು. ಇದಿಷ್ಟು ನಾವು ಬಾಲನ್ನು ಸೆಟ್ ಮಾಡುವುದು ಕೌಶಲದ ಬಗ್ಗೆ ನಾವು ತಿಳ್ಕೊಂಡು ಮಕ್ಕಳೇ. ಇನ್ನು ಮೂರನೇದು ನೇರ ಹೊಡೆತ. ಇದರಲ್ಲಿ ನೇರ ಹೊಡೆತ ಏನಿದು? ನೇರ ಹೊಡೆತ ಅಂದ ತಕ್ಷಣ ಸ್ಟ್ರೈಟ್ ಸ್ಮ್ಯಾಶ್ ಅಂತ ಕರಿತೀವಿ. ಇದರಲ್ಲಿ ಸ್ಟ್ರೈಟ್ ಸ್ಮ್ಯಾಶ್. ಯಾರು ನೇರ ಹೊಡೆತ ಬರ್ತಕ್ಕಂಥದ್ದು? ಯಾವ ಪ್ಲೇಯರ್ ಯಾರು ಪಾಸನ್ನ ಸೆಂಟರಿನ ಆ ಕಡೆ ಮತ್ತು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಯಾರು ಇರ್ತಾರಲ್ವ ಅವರು ನೇರ ಹೊಡೆತವನ್ನ ಹೊಡಿತಾರೆ. ಹಾಗಾದ್ರೆ ಇದು ಸ್ಟ್ರೈಟ್ ಸ್ಮ್ಯಾಶ್ ಬಗ್ಗೆ ನಾವು ಏನು ಪಾಠದಲ್ಲಿ ಅದನ್ನು ಅಧ್ಯಯನ ಮಾಡಿದ್ರೆ, ವಾಲಿಬಾಲ್ ಆಟದಲ್ಲಿ ನೇರ ಹೊಡೆತ ಕೌಶಲ್ಯವು ಅತ್ಯಂತ ಪರಿಣಾಮಕಾರಿಯು, ಆಕ್ರಮಣಕಾರಿಯು, ಶಕ್ತಿಯುತವು, ಪ್ರತಿಯೊಬ್ಬ ಆಟಗಾರರು ಇಷ್ಟಪಡುವ ರೋಮಾಂಚನಕಾರಿಯಾದ ಕೌಶಲ್ಯವಾಗಿದೆ. ನೋಡಿ, ನೇರ ಹೊಡೆತ ಆಯ್ತಲ್ವಾ, ಈ ಆಟದಲ್ಲಿ ಆಟ ಆಡಬೇಕಾದ್ರೆ ಪ್ರತಿಯೊಬ್ಬರು ಸಹ 6 ಜನ ಕ್ರೀಡಾಪಟುಗಳು ನಾನು ಸ್ಮ್ಯಾಶ್ ಹೊಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಇಷ್ಟಪಡ್ತಕ್ಕಂತಹ ರೋಮಾಂಚನಕಾರಿಯಾದಂತಹ ಇದು ನೇರ ಹೊಡೆತ ಕೌಶಲ್ಯ. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ, ನೇರ ಹೊಡೆತದಲ್ಲಿ ಯಾವ ರೀತಿ ನಾವು ಪ್ರವೇಶವನ್ನು ಮಾಡಬೇಕು ಅಂತಂದ್ರೆ, ಇಲ್ಲಿ ಪ್ರವೇಶ, ಟೇಕ್ ಆಫ್ ಎರಡು ನಾವು ಚಟುವಟಿಕೆಗಳನ್ನು ನೋಡ್ತೀವಿ. ಪ್ರವೇಶ, ಹೊಡೆತಗಾರರು ಚೆಂಡಿನ ಚಲನೆಯನ್ನು ಗಮನಿಸಿ ಆ ದಿಕ್ಕಿಗೆ ಮುಂದುವರಬೇಕು. ನೋಡಿ, ಅಲ್ಲಿ ಬಾಲ್ ಅಲ್ಲಿದೆ ಅಂತ ತಕ್ಷಣ ನಾವು ಆ ದಿಕ್ಕಿನ ಕಡೆಗೆ ನಾವು ಮುಂದೆ ಸಾಗುತ್ತಾ ಹೋಗ್ಬಿಟ್ಟು ನಾವು ಹೋಗ್ಬೇಕು. ಇದರಲ್ಲಿ ಹೊಡೆತಗಾರರು ಕನಿಷ್ಠ 3 ಹೆಜ್ಜೆಗಳಲ್ಲಿ ಟೇಕ್ ಆಫ್ ಸ್ಥಿತಿಗೆ ಬರಬೇಕು. ನೋಡಿ, 3 ಹೆಜ್ಜೆ 1 2 3 ಜಂಪ್ ಮಾಡಿಬಿಟ್ಟು ನಾವು ಹೊಡಿಬೇಕಾಗುತ್ತೆ. 3 ಹೆಜ್ಜೆಗಳಲ್ಲಿ ಟೇಕ್ ಆಫ್ ತಗೊಳ್ಬೇಕು. ಬರುವಾಗ ಪಂದ್ಯಗೆರೆಗೆ ಲಂಬವಾಗಿ ಬರಬೇಕು. ಮೊದಲನೇ ಹೆಜ್ಜೆ ಸ್ವಲ್ಪ ಚಿಕ್ಕದಿರಬೇಕು. ಎರಡನೇ ಹೆಜ್ಜೆ ಮೊದಲನೇ ಹೆಜ್ಜೆಯಿಂದ ಸ್ವಲ್ಪ ದೊಡ್ಡದಿರಬೇಕು. ಮೂರನೇ ಹೆಜ್ಜೆ ಇದು ಸ್ವಲ್ಪ ದೊಡ್ಡದಿರಬೇಕು. ಇದರಿಂದ ನೇರ ಸ್ಥಿತಿಯಿಂದ ಲಂಬವಾಗಿ ಜಿಗಿಯಲು ಸುಲಭವಾಗುತ್ತದೆ. ನೋಡಿ, ಈ ನಾವು ಪ್ರವೇಶವನ್ನು ನಾವು ಕರೆಕ್ಟ್ ಕಲಿಬೇಕು. ನಾವು ಸ್ಮ್ಯಾಶ್ ಹೊಡಿಬೇಕಾದ್ರೆ ನಮ್ಮ ಪ್ರವೇಶ ಯಾವ ತರ ಇರಬೇಕು ಅಂತಂದ್ರೆ 3 ಹೆಜ್ಜೆಗಳಲ್ಲಿ ಇರಬೇಕು, ಟೇಕ್ ಆಫ್ ತಗೊಳ್ಬೇಕು. ಅದಕ್ಕೆ ಇಂಗ್ಲಿಷ್ ಅಲ್ಲಿ ದಿ ಅಪ್ರೋಚ್ ಅಂತ ನಾವು ಕಲಿತೀವಿ. ಸೊ ಈ ಚಟುವಟಿಕೆಗಳ 3 ಹೆಜ್ಜೆಯ ಚಟುವಟಿಕೆಗಳನ್ನ ಕರೆಕ್ಟ್ ನಾವು ಕಲಿತಿರ್ತೀವಿ ಆದರೆ ನಮಗೆ ಕರೆಕ್ಟ್ ಆಗಿ ಏನಾಗುತ್ತೆ, ಟೇಕ್ ಆಫ್ ಸಿಗುತ್ತೆ ಮತ್ತು ಬಾಲ್ ಅನ್ನ ನಾವು ಒಳ್ಳೆಯ ಸಂಪರ್ಕದಿಂದ ನಾವು ಹೊಡಿಬಹುದಾಗುತ್ತೆ. ಇನ್ನು ಟೇಕ್ ಆಫ್, ಹೊಡೆತಗಾರರು 3ನೇ ಹೆಜ್ಜೆಯನ್ನು ಬಲಗೈ ಹೊಡೆತಗಾರರು ಬಲಗಾಲ ಮತ್ತು ಎಡಗೈ ಹೊಡೆತಗಾರರು ಎಡಗಾಲದಲ್ಲಿ ಇಟ್ಟ ನಂತರ ಹಿಂದಿನ ಕಾಲದ ಜೊತೆ ಸೇರಿಸುತ್ತಾ ಜಿಗಿತಕ್ಕೆ ಸಿದ್ಧರಾಗಬೇಕು. ಈ ಸಂದರ್ಭದಲ್ಲಿ ಅವರ ಕೈಗಳನ್ನು ಮುಂಭಾಗದಿಂದ ಕೆಳಗಡೆ ಬೀಸುತ್ತಾ ಹಿಂದಕ್ಕೆ ತರುತ್ತಾ ಮೊಣಕಾಲುಗಳನ್ನು ಭಾಗಿಸಿ ನೆಗೆತಕ್ಕೆ ಸಿದ್ಧರಾಗಬೇಕು. ನೋಡಿ, ಲೆಫ್ಟ್ ಹ್ಯಾಂಡ್ ಪ್ಲೇಯರ್ಸ್ ಆಗಿರ್ಬೋದು ಅಥವಾ ರೈಟ್ ಹ್ಯಾಂಡ್ ಪ್ಲೇಯರ್ಸ್ ಆಗಿರ್ಬೋದು, ಯಾವುದೇ ಒಬ್ಬ ಕ್ರೀಡಾಪಟು ಈ 3 ಹೆಜ್ಜೆಯ ಟೇಕ್ ಆಫ್ ಅನ್ನು ತಗೊಳ್ಳೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾವು ನೇರ ಹೊಡೆತವನ್ನ ಬಹಳ ರಭಸವಾಗಿ ಹೊಡಿಬೇಕಾದ್ರೆ ಈ 3 ಹೆಜ್ಜೆಯ ಟೇಕ್ ಆಫ್ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಟೇಕ್ ಆಫ್ ತಗೊಳ್ಳೋದ್ರಲ್ಲಿ ಸಹ ಬಹಳಷ್ಟು ನಾವು ಕೌಶಲ್ಯಗಳನ್ನ ಕಲಿಬೇಕಾಗುತ್ತೆ. ಇನ್ನ ನೆಗೆತ, ದಿ ಜಂಪ್ ಅಂತ ಕಲಿತೀವಿ. ಯಾವ ತರ ನಾವು ಜಂಪ್ ಮಾಡಬೇಕು? 3 ಹೆಜ್ಜೆಯ ಟೇಕ್ ಆಫ್ ತಗೊಂಡ್ಮೇಲೆ ನಮ್ಮ ಜಂಪ್ ಯಾವ ತರ ಇರಬೇಕು ಅಂತಂದ್ರೆ ನೆತ್ತಿನ ಮೇಲ್ಭಾಗಕ್ಕೆ ಹೋಗಿರ್ಬೇಕು. ಅಷ್ಟು ನಾವು ಜಂಪ್ ಮಾಡಬೇಕು. ನೆಗೆತವು ಶರೀರದ ವಿವಿಧ ಭಾಗಗಳ ಅತ್ಯಂತ ಮೇಲ್ಪಟ್ಟಿನ ಸಾಮರ್ಥ್ಯದ ಸಂಯೋಜನೆಯನ್ನು ಒಳಗಿಸಿದೆ. ಸ್ಫೋಟಕ ಶಕ್ತಿಯನ್ನು ಬಳಸುತ್ತಾ ಎರಡೂ ಕೈಗಳನ್ನು ಕೆಳಗಡೆಯಿಂದ ಮೇಲಕ್ಕೆ
ಮತ್ತು ಮುಂದಕ್ಕೆ ಭುಜದವರೆಗೆ ಬೀಸುತ್ತಾ ಪಾದದ ಸಂದು ಕಾಲು ಮತ್ತು ಪುಷ್ಪದ ಸಂದುಗಳಲ್ಲಿ ಭಾಗಿಸಿ ತಕ್ಷಣವೇ ನೇರ ಮಾಡುತ್ತಾ ಸಾಧ್ಯವಾದಷ್ಟು ಮೇಲಕ್ಕೆ ನೆಗೆಯಬೇಕು. ಸೊ ನೋಡಿ, ಈ ವಾಲಿಬಾಲ್ ಅಲ್ಲಿ ಸ್ಮ್ಯಾಶ್ ಹೊಡಿಬೇಕಾದ್ರೆ ದಿ ಜಂಪ್ ಇದೆ ಅಲ್ವಾ, ಈ ಕೋಶಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ. ನಾವು ಎಷ್ಟು ಜಂಪ್ ಅನ್ನು ನಾವು ತಗೊಳ್ತೀವಿ, ಎಷ್ಟು ನಾವು ನೆಗೆಟಿವ್ ಅನ್ನು ತಗೊಳ್ತೀವಿ, ಅಷ್ಟು ಏನಾಗುತ್ತೆ ಬಾಲ್ಗೆ ನಾವು ಫೋರ್ಸ್ ಅನ್ನು ಹಾಕಬೇಕು, ಸ್ಮ್ಯಾಶ್ ನಾವು ಫೋರ್ಸ್ ಅನ್ನು ಹಾಕಬಹುದು. ಹಾಗಾಗಿ ನಾವು ಜಂಪ್ ಅನ್ನು ತಗೊಳ್ಬೇಕಾದ್ರೆ ನಮ್ಮ ಈ 3 ಹೆಜ್ಜೆಯ ಕೋಶದ ಟೇಕ್ ಆಫ್ ಇದೆ ಅಲ್ವಾ, ಅದು ಕರೆಕ್ಟ್ ಆಗಿ ಬಂತು ಅಂತಂದ್ರೆ ನಾವು ಅತಿ ಹೆಚ್ಚಿನ ಎತ್ತರಕ್ಕೆ ನಾವು ಜಂಪ್ ಮಾಡಬೇಕು, ಬಾಲ್ ಅನ್ನು ಹೊಡಿಬಹುದಾಗಿದೆ. ಅಲ್ಲಿ ನಾವು ಸ್ಮ್ಯಾಶ್ ಅನ್ನು ಹೊಡಿಬೇಕಾದ್ರೂ ಸಹ ಪಾಸರ್ ಯಾವ ರೀತಿ ಪಾಸರ್ ಇರ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಮ್ಯಾಶ್ ಮಾಡಬೇಕಾದ್ರೆ ಐ ಸ್ಮ್ಯಾಶ್ ಹಾಕಿರ್ತಾರೆ, ಅಥವಾ ಲೋ ಸ್ಮ್ಯಾಶ್ ಲೋ ಪಾಸ್ ಅನ್ನು ಹಾಕಿರ್ತಾನೆ, ಅಥವಾ ಮೀಡಿಯಂ ಪಾಸ್ ಅನ್ನು ಹಾಕಿರ್ತಾನೆ. ಈ ಪಾಸಿನ ಏರಿಳಿತವನ್ನು ನಾವು ನೋಡ್ಕೊಂಡು ಜಂಪ್ ಅನ್ನು ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಲೋ ಪಾಸ್ ಹಾಕಿದ್ರೆ ನಟ್ಟಿಗೆ ಫಾರ್ ಎಕ್ಸಾಂಪಲ್ ಇದು ನಟ್ಟು ಅಂತಂದ್ರೆ ಬಾಲ್ ಇಲ್ಲೇ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಲೋ ಪಾಸಿಗೆ ನಾವು ಅತಿ ಹೆಚ್ಚಿನ ಎತ್ತರ ಜಂಪ್ ಅನ್ನು ತಗೊಳ್ಳೋ ಅವಶ್ಯಕತೆ ಇದೆ. ಅಂದ್ರೆ ಅಲ್ಲಿ ನಾವು ಜಂಪ್ ಅನ್ನು ತಗೊಂಡ್ರೆ ಮಾತ್ರ ಆ ಒಂದು ಪಾಸಿಗೆ ಅನುಕೂಲ ಆಗುತ್ತೆ. ಇನ್ನು ಹೊಡೆತದ ಸ್ಥಿತಿ, ದಿ ಹಿಟ್ಟಿಂಗ್ ಆಕ್ಷನ್, ಯಾವ ತರ ಹಿಟ್ಟಿಂಗ್ ಆಕ್ಷನ್ ಇರುತ್ತಪ್ಪ ಅಂತಂದ್ರೆ ಚೆಂಡನ್ನು ಎಷ್ಟು ಸಾಧ್ಯವೋ ಅಷ್ಟು ವೇಗದಿಂದ ಸಂಪರ್ಕಿಸಿ ಚಾಚಿದ ಕೈಯಿಂದ ಚೆಂಡನ್ನು ಎದುರುಗಡೆ ಕೆಳಭಾಗಕ್ಕೆ ಹೊಡೆಯಬೇಕು. ನೋಡಿ, ಎಷ್ಟು ಸಾಧ್ಯವೋ ಅಷ್ಟು ನಾವು ಹಿಂದೆಗೆ ತಗೊಂಡು ನಾವು ಬಾಲ್ ಹೊಡಿಬೇಕಾಗುತ್ತೆ. ಹಾಗಾದ್ರೆ ಮಾತ್ರ ಬಹಳಷ್ಟು ಫೋರ್ಸ್ ಹೋಗುತ್ತೆ. ಭುಜದಿಂದ ಸ್ವಲ್ಪ ಮುಂಭಾಗದಲ್ಲಿ ಚೆಂಡನ್ನು ಸಂಪರ್ಕಿಸಬೇಕು. ಹೊಡೆಯುವ ಕೈ ಚೆಂಡನ್ನು ಮೇಲ್ಭಾಗದಿಂದ ಹೊಡೆಯಬೇಕು. ಹೊಡೆಯುವಾಗ ಅಂಗೈ ಸಂಪೂರ್ಣವಾಗಿ ತೆರೆದಿರಬೇಕು. ಹೊಡೆತಗಾರರನ್ನು ಹೊಡೆಯುವಾಗ ಸೊಂಟದ ಭಾಗದಿಂದ ಬಲವನ್ನು ಪಡೆದು ದೇಹವನ್ನು ಬಿಲ್ಲಿನ ಆಕಾರದಲ್ಲಿ ಭಾಗಿಸುವ ಮೂಲಕ ಹೆಚ್ಚಿನ ರಭಸವನ್ನು ಚೆಂಡಿನ ಮೇಲೆ ಹಾಕಬಹುದು. ನೋಡಿ, ಅವನು ಸ್ಪ್ಯಾಷಲ್ ಬಿಲ್ಲಿನ ಆಕಾರದಲ್ಲಿ ಬರಬೇಕು ಅವನು ಬಾಡಿ. ಇದಿಷ್ಟು ನಾವು ತಿಳ್ಕೊಂಡಿದ್ದೀವಿ. ಇನ್ನ ಚೆಂಡನ್ನು ಪಡೆಯುವುದು ಮತ್ತು ಉರುಳುವುದು, ಚೆಂಡನ್ನು ಪಡೆಯುವುದು ಮತ್ತು ಉರುಳುವುದು, ಇದನ್ನು ನಾವು ಯಾವ ತರ ಮಾಡಬೇಕು ಅಂತಂದ್ರೆ ಪ್ರಾರಂಭಿಕ ಅಂತ ಆಟಗಾರನು ಮೊಣಕನ್ನು ಸ್ವಲ್ಪ ಭಾಗಿಸಿ ಸಮಾನಾಂತರ ಪ್ಯಾರಲಲ್ ನಿಲುವು ತೆಗೆದುಕೊಂಡು ನಿಂತಿರಬೇಕು. ಅವನ ದೇಹದ ಮೇಲ್ಭಾಗವು ಮುಂದಕ್ಕೆ ಸ್ವಲ್ಪ ಬಾಗಿರಬೇಕು. ನೋಡಿ, ಬಾಲ್ ಮುಂದೆ ಬಂದ ತಕ್ಷಣ ನಾವು ಸ್ವಲ್ಪ ನಮ್ಮ ಮೊಣಕಾಲದ ಬೆಂಡ್ ಹಾಕಬೇಕು. ಬಾಲ್ ಯಾವ ಕಡೆ ದಿಕ್ಕಿ ಕೂರುತ್ತೆ ಆ ಕಡೆ ಬಾಲ್ ನಾವು ತಗೊಂಡ್ಬಿಟ್ಟು ನಾವು ಏನ್ ಮಾಡಬೇಕು, ನಾವು ಉರುಳಬೇಕು. ಓಕೆ, ಬಾಲನ್ನು ಪಡೆಯುವುದು ಮತ್ತು ಉರುಳುವುದು. ದೇಹದ ಬಾಲು ಎರಡೂ ಕಾಲಗಳ ಮೇಲೆ ಸಮಾನವಾಗಿ ಅಂಚಲು ಬಿದ್ದಿರಬೇಕು ಮತ್ತು ಆಟಗಾರನ ಚೆಂಡನ್ನು ಬರುವುದನ್ನು ಗಮನಿಸ್ತಾ ಇದ್ದು ತುದಿಗಾಲಿನ ಮೇಲೆ ನಿಂತಿರಬೇಕು. ಈಗ ನಾವು ಸ್ವಲ್ಪ ಸ್ಲೈಟ್ ಬೆಂಡ್ ಆಗಿದ್ದೀವಿ, ಬಾಲ್ ಯಾವ ಕಡೆ ಬರುತ್ತೆ ಅಂತ ನೋಡ್ತಾ ಇರಬೇಕು. ಈ ಕಡೆ ಬಂದ ತಕ್ಷಣ ನಾವು ಬಾಲ್ ತಗೊಳ್ಬೇಕು ಮತ್ತೆ ನಾವು ರೋಲ್ ಆಗಬೇಕು. ಈ ಕಡೆ ಬಂದ ತಕ್ಷಣ ನಾವು ಬಾಲ್ ತಗೊಳ್ಬೇಕು ಮತ್ತೆ ನಾವು ರೋಲ್ ಆಗಬೇಕು. ಇದಿಷ್ಟು ನಾವು ವಾಲಿಬಾಲ್ ಆಟದಲ್ಲಿ ನಿಮಗೆ ಈ ತರಗತಿಯಲ್ಲಿ ಹಲವಾರು ಕೌಶಲದ ಬಗ್ಗೆ ಅಧ್ಯಯನ ಮಾಡಿರುತ್ತದೆ. ಯಾವ ಕೌಶಲ? ರೆಡಿ ಸರ್ವಿಸ್, ಬಾಲ್ ಸೆಟ್ ಮಾಡುವುದು, ನೇರ ಹೊಡೆತ ಮತ್ತು ಚೆಂಡನ್ನು ಪಡೆಯುವುದು ಮತ್ತು ಉರುಳುವುದು. ಈ 4 ಕೌಶಲಗಳನ್ನ ನೀವು ಶಾಲೆಗೆ ಬಂದ ಮೇಲೆ ಈ ಕೌಶಲಗಳನ್ನು ಕಲಿಬೇಕು. ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ನೀವು ಕೇಳಿ ಆ ಡೌಟ್ಗಳನ್ನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಿಷ್ಟು ಈ ಪಾಠದ ಒಂದು ಸಾರಾಂಶ ಆಗಿರುತ್ತದೆ. ಯಾರಿಗಾದ್ರೂ ಡೌಟ್ಸ್ ಇದ್ರೆ ನನಗೆ ಫೋನ್ ಮಾಡಿ ನೀವು ಕೇಳಿ ಮಕ್ಕಳೇ. ನಾನು ಈ ಲಿಂಕ್ ಅನ್ನು ನಿಮ್ಮ ತರಗತಿಯ ಯೂಟ್ಯೂಬ್ಗೆ ಹಾಕಿರ್ತೀನಿ. ಎಲ್ಲರೂ ಸಹ ಗಮನ ಇಟ್ಟು ಕೇಳಿಬಿಟ್ಟು ಅಲ್ಲಿ ಬರ್ತಕ್ಕಂಥ ಎಲ್ಲ ಕೌಶಲ್ಯಗಳನ್ನ ನೀವು ತಪ್ಪಾಗದ ರೀತಿ ನೀವು ಮಾಡಬೇಕು. ಈ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.